ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಇದು ಸಂಕ್ರಾಂತಿ ಹಬ್ಬದ ಬೆಳಗಿನ ವ್ಲಾಗ್. ಸೊ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬ್ಲಿಂಕಿಟಲ್ಲಿ ಗ್ರೋಸರೀಸ್ ಅವರೆಕಾಯಿ ಆರ್ಡ್ರ್ ಮಾಡಿದ್ದೆ, ಎಲ್ಲ ಚೆಕ್ ಮಾಡಿಕೊಂಡೆ. ನೆನ್ನೆ ಬಂದಿರಲಿಲ್ಲ. ಸೊ ಥರ್ಸ್ಡೇ ನನ್ನ ಫೇವ್ರೆಟ್ ಸಾಂಗಿಂದ ಸ್ಟಾರ್ಟ್ ಆಯಿತು. ಕ್ಲೀನಿಂಗ್ ಎಲ್ಲ ಮುಗೀತು ಮನೆ. ಸೊ ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಸ್ನಾನ ಮಾಡಿಕೊಂಡು ಬಂದೆ. ಸೊ ರೆಗ್ಯುಲರ್ ರುಟೀನಲ್ಲಿ ನಾನು ಮೇಕ್ ಓವರ್ ಮಾಡ್ಕೋತಾ ಇದ್ದೀನಿ, ಸಿಂಪಲ್ಲಾಗಿ ರೆಡಿ ಆಗ್ತಿದ್ದೀನಿ. ಅಮ್ಮ ಕೂಡ ನೀನು ರೆಡಿ ಆಗಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊ ಅಂತ ಹೇಳಿ ಸ್ನಾನಕ್ಕೆ ಹೋದರು. ಸೊ ನಾನು ರೆಗ್ಯುಲರ್ ರುಟೀನ್ ಈ ಥರ ರೆಡಿ ಆದೆ. ಬೇಗ ರೆಡಿ ಆಗಿಬಿಟ್ಟು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ನೆನ್ನೆನೇ ಆಲ್ಮೋಸ್ಟ್ ಎಲ್ಲ ಅಮ್ಮ ಮಾಡಿಟ್ಟಿದ್ರು. ಕ್ಲೀನಿಂಗ್ ಮತ್ತು ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಬಟ್ ಸ್ಟಿಲ್ ಇವತ್ತು ದೇವ್ರ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ. ಸೊ ಅದನ್ನೆಲ್ಲ ಮಾಡೋಕ್ಕೆ ಅಂತ ನಾನು ಬೇಗ ರೆಡಿ ಆದೆ. ಇದು ನನ್ನ ಫೈನಲ್ ಲುಕ್ ಫೆಸ್ಟಿವಲ್ದು. ಆ್ಯಂಡ್ ತೋರಣ ಹಾಕೋದ್ರಿಂದ ಶುರು ಆಯಿತು. ಅಮ್ಮ ತೋರಣ ಎಲ್ಲ ವಾಶ್ ಮಾಡಿ ಇಟ್ಟಿದ್ರು. ಹಾಕ್ಕೊಂಡು ದೇವ್ರ ಮನೆಗೆ ಬಾಗಿಲಿಗೆ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವರೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಬಂದೆ. ಸೊ ಈಗ ಕಳಶಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅರಿಶಿನ ಕುಂಕುಮ ಇಟ್ಟು ಕಳಶ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಫೈನಲಾಗಿ ಚಿಕ್ಕ ದೇವರು ತುಂಬ ಇರೋದ್ರಿಂದ ನಮ್ಮ ಮನೆಯಲ್ಲಿ ಸೊ ಒಂದೊಂದಕ್ಕೂ ಅರಿಶಿನ ಕುಂಕುಮ ಇಟ್ಟು ಫ್ಲವರ್ಸ್ ಇಟ್ಟು ರೆಡಿ ಮಾಡಬೇಕು. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಫೈನಲಾಗಿ ಪೂಜೆದು ಎಲ್ಲ ಕಂಪ್ಲೀಟ್ ಆಯಿತು. ಈ ರೀತಿ ಇರುತ್ತೆ. ಎಲ್ಲ ಆಯಿತು. ಫ್ಲವರ್ಸ್ ಇಡ್ತಾಯಿದ್ದೀನಿ. ಸೊ ಹೊಸಲು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ತುಳಸಿ ಕಟ್ಟೆ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಅಮ್ಮ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಅವರೆಕಾಯಿ, ಗೆಣಸು ಮತ್ತು ಇದೆಲ್ಲ ಬೇಯಿಸ್ತಾ ಇದ್ದಾರೆ. ಡ್ಯಾಡ್ ನೋಡಿ ದೊಡ್ಡ ಕಪ್ ತೊಗೊಂಬಂದರು. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ವಿ. ಯಾಕೆ ಅಂತ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಮತ್ತು ನೈವೇದ್ಯಕ್ಕೆ ಸ್ವೀಟ್ ಪೊಂಗಲ್ ಮಾಡ್ತಾಯಿದ್ದಾರೆ ಅಮ್ಮ. ಸೊ ಫಸ್ಟ್ ನೈವೇದ್ಯ ಮಾಡ್ಕೊಂಡ್ಬಿಟ್ರೆ ಪೂಜೆಗೆ ಸರಿಯಾಗಿಬಿಡುತ್ತೆ ಪೂಜೆ ಮಾಡೋಕ್ಕೆ ಅಂಥೇಳಿ ಸ್ವೀಟ್ ಪೊಂಗಲ್ ಮಾಡಿ ಗೆಣಸು, ಅವರೆಕಾಯಿ ಮತ್ತು ಕಡಲೆಕಾಯಿನ ನಾವು ಬಾಯ್ಲ್ ಮಾಡಿಕೊಂಡು ಇಡ್ತೀವಿ ಸಂಕ್ರಾಂತಿ ಸ್ಪೆಷಲ್. ಸೊ ಅದ್ರ ಜೊತೆ ಇದು ಮತ್ತು ಎಳ್ಳು ಬೆಲ್ಲ ಕಬ್ಬು ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡಿಕೊಂಡೆ ನಾನು. ಅಮ್ಮ ಪ್ರಸಾದ ಮಾಡಿಕೊಟ್ರು. ಸೊ ಫೈನಲಾಗಿ ನೋಡಿ ಈ ಥರ ಫ್ಲವರ್ಸ್ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಸೊ ಮನೆಯವರೆಲ್ಲರೂ ಸೇರಿ ಪೂಜೆ ಮಾಡಿದ್ವಿ. ನಾನು, ಅಪ್ಪ, ಅಮ್ಮ. ಪೂಜೆ ಆಗ್ತಾಯಿದೆ. ನಾನೇ ಪೂಜೆ ಶುರು ಮಾಡಿದೆ. ಆಮೇಲೆ ಮನೆಯವ್ರು ಕೂಡ ಪೂಜೆ ಮಾಡಿದ್ರು. ಅಪ್ಪ ಅಮ್ಮ ಎಲ್ಲ ಹೊಸಲು ಪೂಜೆ, ಸೂರ್ಯನ ಪೂಜೆ, ತುಳಸಿ ಪೂಜೆ ಎಲ್ಲ ಮಾಡಿ ಇಲ್ಲಿ ನೋಡಿ ಅಮ್ಮ ಪೂಜೆ ಮಾಡ್ತಿದ್ದಾರೆ ಮತ್ತು ಅಪ್ಪನೂ ಮಾಡಿದ್ರು. ಫೈನಲಾಗಿ ಡ್ಯಾಡ್ ಕಾಯೆಲ್ಲ ಹೊಡ್ಕೊಟ್ರು. ನೈವೇದ್ಯ ಎಲ್ಲ ಮಾಡಿ ದೇವ್ರಿಗೆ ಆರತಿ ಮಾಡಿ ಈ ರೀತಿ ಪೂಜೆನ ಕಂಪ್ಲೀಟ್ ಮಾಡ್ಕೊಂಡ್ವಿ ನಾವು. ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಎಲ್ರಿಗೂ ಆರತಿ ಮಾಡಿ ಆರತಿ ಕೊಟ್ಟು ಮನೆಯಲ್ಲಿ ಎಳ್ಳು ಬೆಲ್ಲ ತಿಂದು ನಾನು ಹಸು ಕೂಡ ಮಿಸ್ ಆಗಲಿಲ್ಲ. ಹಸು ಕೂಡ ಸಿಕ್ತು. ಅದಕ್ಕೂ ಹಣ್ಣು ಕೊಟ್ಟು ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ. ಸೊ ಫೈನಲಾಗಿ ಪೂಜೆ ಕಂಪ್ಲೀಟ್ ಆಯಿತು. ಎಳ್ಳು ಬೆಲ್ಲ ಎಲ್ಲ ತಿಂದ್ವಿ. ಮತ್ತು ನಾನು ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ಕೂಡ ತೊಗೊಂಡೆ. ಇವತ್ತು ಫೆಸ್ಟಿವಲ್ ಆಗಿತ್ತಲ್ಲ ಅದಕ್ಕೆ. ಮತ್ತು ಸಮ್ಮು ನಮ್ಮ ಮನೆ ಮೇಲೆ ಪಾಪು ಬಂತು. ಅದು ಎಳ್ಳು ಬೆಲ್ಲ ಕೊಡ್ತು ನಮಗೆ. ಅವಳಿಲ್ಲ ಅಂದರೆ ಡೇನೇ ಕಂಪ್ಲೀಟ್ ಆಗೋಲ್ಲ. ಮತ್ತು ಅವ್ರ ಅಮ್ಮನೂ ಕೂಡ ನೋಡಿ ಬಂದು ನನಗೆ ಎಳ್ಳು ಬೆಲ್ಲ ಕೊಟ್ಟರು ಅದೇ ಟೈಮಿಗೆ. ಖುಷಿ ಆಯಿತು. ಮತ್ತು ನಮ್ಮಮ್ಮನ ಫ್ರೆಂಡ್ ಬಂದು ಅವರೆಕಾಯಿ, ವೀಳ್ಯದೆಲೆ ಎಲ್ಲ ತೊಗೊಂಬಂದು ಕೊಟ್ಟಿದ್ದರು. ಸೊ ಅವ್ರಿಗೂ ಎಳ್ಳು ಬೆಲ್ಲ ಕೊಟ್ವಿ. ಒಂಥರ ಕಂಪ್ಲೀಟ್ ಫೀಲ್ ಆಯಿತು ಇವತ್ತು ಫೆಸ್ಟಿವಲ್. ಮತ್ತು ನನ್ನ ಫ್ರೆಂಡ್ ಅವರ ಮಗ, ಅವನು ಶಾರ್ಟ್ ವಿಡಿಯೋ ಬಂದಿದೆ ಭವಿಷ್ ಅಂತ, ಅವನು ತೊಗೊಂಬಂದು ಕೊಟ್ಟ. ನೋಡಿ ಇಲ್ಲಿ ಈವ್ನಿಂಗ್ ಫೋಟೋಶೂಟ್ಗೆ ರೆಡಿ ಮಾಡ್ತಿದ್ದೀವಿ. ಸಮ್ಮುಗೆ ಆ್ಯಕ್ಚುಲಿ ಮೇಲೆ ಮನೆ ಪಾಪುಗೆ ಅವ್ರ ಅಮ್ಮನೇ ಇದೆಲ್ಲ ಡೆಕೋರೇಟ್ ಮಾಡಿರೋದು. ಸೊ ನಾವು ಹೆಲ್ಪ್ ಮಾಡ್ತೀವಿ. ಫೈನಲಾಗಿ ಸಮ್ಮು ಇಲ್ಲಿ ಹ್ಯಾಪಿ ಸಂಕ್ರಾಂತಿ ಹೇಳಿದ್ಲು. ದೆನ್ ನಾನು ಖಾರ ಕಿಚಡಿ ಮಾಡಿದ್ದೆ. ಅದ್ರ ಜೊತೆ ಎಲ್ಲ ಪ್ರಸಾದ ಇಟ್ಕೊಂಡು ತಿಂದ್ವಿ. ಊಟನೂ ಕಂಪ್ಲೀಟ್ ಆಯಿತು ಆ್ಯಂಡ್ ಪೂಜೆನೂ ಕಂಪ್ಲೀಟ್ ಆಯಿತು. ಇದಾಗಿತ್ತು ಮಾರ್ನಿಂಗ್ ಸಂಕ್ರಾಂತಿ ವ್ಲಾಗ್. ಸೊ ಎಲ್ರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ವರ್ಷ ಪೂರ್ತಿ ಖುಷಿಯಾಗಿರೋಣ. ಇದು ನೋಡಿ ನಮ್ಮ ಮನೆ ರಂಗೋಲಿ ಕೆಳಗಡೆ ಮನೆಯವ್ರು ಹಾಕಿರೋದು ಆ್ಯಕ್ಚುಲಿ. ಸೊ ಈ ಫೋಟೋಶೂಟ್ಸ್ದು ಫೋಟೋಸ್ ಎಲ್ಲ ಹೇಗೆ ಬಂತು ಏನು ಅಂತ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಫೈನಲಾಗಿ ಸಮ್ಮು ಪಾಪು ಜೊತೆ ಒಂದು ಸೆಲ್ಫಿ.